ನಮಸ್ಕಾರ, ನಾನು ನಿಮ್ಮ ರಘುರಾಮ್ ಮಾತಾಡ್ತಾ ಇದ್ದೀನಿ, ನಟ ನಿರ್ದೇಶಕ. ಈಗ ತಾನೇ ವಿಷ್ಣು ಮಾರ್ಗ ಅನ್ನೋ ಒಂದು ಇದು ಫಿಲಮ್ ಶಾರ್ಟ್ ಫಿಲಮು ನನಗೆ ಗೊತ್ತಿಲ್ಲ, ಅಂದರೆ ನಾನು ಎಂಬ್ರಾಸ್ ಮಾಡೋದಕ್ಕೆ ಹೇಳ್ತಾ ಇಲ್ಲ. ಅವ್ರು ಬಳಸಿರೋ ಶಾರ್ಟ್ಸು ತೆಗೆದಿರೋ ರೀತಿ ಅಂದರೆ ಒಂದು ಸಾಂಗ್ ತೋರಿಸಿದ್ರು. ಆ್ಯಂಡ್ ಒಂದು ಡೈರೆಕ್ಟ್ರು ವಿಜಯ್ ಕಿತ್ತೂರ್ ಅವರು ಒಂದು ಸಾಂಗ್ ತೋರಿಸಿದ್ರು, ಒಂದು ಟ್ರೈಲರ್ ತೋರಿಸಿದ್ರು. ನನಗೆ ನಮ್ಮ ಕಾಂತರಾಜ್ ಅವರು ನನ್ನ 101 ನೆನಪು ಕಾರ್ಯಕ್ರಮಕ್ಕೆ ನಮ್ಮ ರೆಗ್ಯುಲರ್ ನನ್ನ ಟೀಮು, ನನ್ನ ಕ್ಯಾಮ್ರಾಮನ್ ಇವರು. ಸೊ ಇವರೆಲ್ಲ ಇವರು ಆ್ಯಕ್ಟ್ ಮಾಡಿದ್ದಾರೆ. ಖುಷಿ ಆಯ್ತು ರೀ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿ. ಇವರು ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ವಿಷ್ಣು ಸರ್ ಅಂದರೆ ನನಗೆ ಇದು ನೋಡಿದಾಗ ಅನಿಸಿದ್ದು, ಫಸ್ಟ್ ನಿಮ್ಮ ಸಾಂಗ್ ಬಗ್ಗೆ ಮಾತಾಡ್ತೀನಿ. ಆ ಹಾಡಿದೆಯಲ್ಲ, ಎಲ್ಲರೂ ಜನರಲಿ ಫ್ಯಾನ್ ಸಾಂಗ್ಸ್ ಅಂತಂದರೆ ಒಂದು ಅವರ ನೆಚ್ಚಿನ ಹೀರೋನ ಎಲಿವೇಟ್ ಮಾಡೋದು, ಹೊಗಳೋದು, ಒಂದು ಅಭಿಮಾನಿ ದೃಷ್ಟಿಕೋನದಲ್ಲಿ ಹಾಡುಗಳು ಬರೀತಾರೆ. ಆದರೆ ಈ ಸಾಂಗಲ್ಲಿ ನನಗನ್ನಿಸಿದ್ದು, ನಾನು ನೋಡಿದಾಗ ಒಂದು ಅಭಿಮಾನಿಯ ದೃಷ್ಟಿಕೋನದ ಜೊತೆಗೆ ವಿಷ್ಣು ಸರ್ ಅವರ ಸಿದ್ಧಾಂತಗಳನ್ನ ಬರೆದಿದ್ದೀರಾ ಇದರಲ್ಲಿ. ಅದು ತುಂಬ ನಾನು ನೋಡಿ ನಾನು ನಿಜವಾಗ್ಲೂ ಜುಮ್ ಅಂತದ್ದು. ಯಾಕೆಂದರೆ ನೀವು ಬರೆದಿರೋದು ಕೆಲವು ಲೈನ್ಗಳು ತುಂಬ ಚೆನ್ನಾಗಿದೆ. ನೀವು ದಯವಿಟ್ಟು ಬರವಣಿಗೆನ ಕಂಟಿನ್ಯೂ ಮಾಡಿ. ಅಂದರೆ ಸ್ನೇಹಿತರೆ, ಇದು ನೋಡಿದಾಗ ನನಗನ್ಸಿದ್ದು, ಒಂದು ವಿಷ್ಣು ಸರ್ ಹೇಗಿರೋರು, ಅವ್ರ ಅಭಿಮಾನಿಗಳಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅನ್ನೋದನ್ನು ಫಿಲಾಸಫಿಕಲ್ ಜೊತೆಗೆ ಕಮರ್ಷಿಯಲ್ ಆಗಿ ಅವರ ಎಲ್ಲ ಸಿನಿಮಾಗಳ ಕೆಲವು ಚಿತ್ರದ ಶೀರ್ಷಿಕೆಗಳನ್ನ ಬಳಸಿ ತುಂಬ ಅದ್ಭುತವಾಗಿ ಪೆನ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಹಾಡಿದ್ದಾರೆ ಚೆನ್ನಾಗಿ ಅವ್ರ ಸಿಂಗರು ಕೂಡ. ಆ್ಯಂಡ್ ನಮ್ಮ ರಾಜು ಅವರು, ನಮ್ಮ ಕನ್ನಡ ಮಾಣಿಕ್ಯ ಚಾನೆಲ್ನ ಅವರು DOP, ನಮ್ಮ ಗೋವಿಂದು ಎಲ್ಲ ನಮ್ಮ ಟೀಮೇ ಇದ್ದಾರೆ ಆಲ್ಮೋಸ್ಟ್ ಹುಡುಗರು. ಆ್ಯಂಡ್ ಇನ್ನಿಬ್ಬರು ಕಲಾವಿದರು ಗೊತ್ತಾಗಿಲ್ಲ, ಒಂದು ರಾಜು ಅವರು, ಒಂದು ಕಾಂತರಾಜು ಅವರು, ಇನ್ನಿಬ್ಬರು ಇನ್ನೊಂದು ನೀವು ಮಾಡಿ. ಸೊ ನಿಮ್ಗೆ ಗೊತ್ತಾಗಿಲ್ಲ, ನಾನು ಬರೀ ಡೈರೆಕ್ಟರ್ ಅಂತ ಅನ್ಕೊಂಡಿದ್ದೆ. ಸೊ ಚೆನ್ನಾಗಿದೆ. ಅಂದರೆ ಅದು ನೋಡಿದ್ರೆ ಒಂದು ವಿಷ್ಣು ಸರ್ ಫ್ಯಾನ್ಸ್ನವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ವೆಂಕಟ್ ಅವ್ರು, ನಾನು ಅವ್ರನ್ನ ಹುಚ್ಚ ವೆಂಕಟ್ ಅನ್ನಲ್ಲ, ವೆಂಕಟ್ ಅವರು ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಕರ್ಕೊಂಡೋಗಿ. ಯಾಕೆಂದ್ರೆ ವೆಂಕಟ್ ಅವರು ದೊಡ್ಡ ವಿಷ್ಣು ಸರ್ ಫ್ಯಾನ್ ಆಗಿರೋದ್ರಿಂದ ಡೆಫಿನೆಟ್ಲಿ ವಿಷ್ಣು ಸರ್ ತತ್ವನ ಈ ವಿಷ್ಣು ಮಾರ್ಗದಲ್ಲಿ ಬಹಳ ಸುದೀರ್ಘವಾಗಿ ಹೇಳ್ತಾರೆ ಅಂತ ಒಂದು ಅನ್ಸುತ್ತೆ ಅದು ನೋಡ್ತಾ ಇರಂಗೆ ನನಗೆ. ಬಟ್ ನೀವು ಹೆಲಿಕ್ಯಾಮಲ್ಲಿ ತೆಗೆದಿರೋ ಶಾರ್ಟ್ಸು, ರಾಮನಗರದಲ್ಲಿ ತೆಗೆದಿರೋ ಶಾರ್ಟ್ಸು ತುಂಬ ರಸ್ಟಿಕ್ ಆಗಿದೆ, ರಿಯಲಿಸ್ಟಿಕ್ ಆಗಿದೆ, ಆ್ಯಂಡ್ ಕ್ಯೂರಿಯಾಸಿಟಿ ಇದೆ. ಯಾರು ಈ ಹುಡುಗರು, ಯಾಕೆ ವಿಷ್ಣು ಸರ್ ಫ್ಯಾನ್ಸ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ವೆಂಕಟ್ ಅವರು, ಇದೆಲ್ಲ ತುಂಬ ನೋಡಬೇಕು ಅಂತ ಅನ್ಸುತ್ತೆ. ಬೋರ್ ಮಾಡಿಲ್ಲ ಎಲ್ಲೂ. ಇನ್ಫ್ಯಾಕ್ಟ್ 4 ನಿಮಿಷ ನೀವು ಸಾಂಗ್ ಅಂದಾಗ ಏನು ಹೇಳಿರ್ತಾರೆ 4 ನಿಮಿಷ ಸಾಂಗು ಅಂತ ನಾನು ಫಸ್ಟು ನನ್ನ ತಲೆನಲ್ಲಿತ್ತು. ಬಟ್ ಆದರೆ ನೀವು ಅದರಲ್ಲಿ ಒಂದೊಂದನ್ನು ಚೆನ್ನಾಗಿ ವಿವರಣೆ ಮಾಡ್ಕೊಂಡು ಹೋಗಿದ್ದೀರ. ಲೈನ್ಗಳಂತೂ ಕೆಲವು 4-5 ಲೈನು ತುಂಬ ಒಳ್ಳೆ ಕವಿ ಇದೆ ನಿಮ್ಮ ಒಳಗಡೆ, ಒಳ್ಳೆ ಬರಹಗಾರ ಇದ್ದಾನೆ, ನಿಲ್ಲಿಸ್ಬೇಡಿ ಅದನ್ನು. ಆ್ಯಂಡ್ ವಿಷುವಲಿ ಕೂಡ ನೀವು ಸ್ಟ್ರಾಂಗ್ ಆಗಿದ್ದೀರಾ, ತುಂಬ ಚೆನ್ನಾಗಿ ತೆಗೆದಿದ್ದೀರಾ. ಎಲ್ಲ ನಮ್ಮ ಸ್ನೇಹಿತರುಗಳ ಕೈಯಲ್ಲಿ ಆ್ಯಕ್ಟ್ ಮಾಡಿಸಿದ್ದೀರಾ, ನಿಮಗೂ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಒಳ್ಳೇದಾಗಲಿ ನಿಮಗೂ. ಆ್ಯಂಡ್ ಇದನ್ನು ನಿರ್ಮಾಣ ಮಾಡಿರೋರು ನನ್ನ ಆತ್ಮೀಯರು, ನನಗೆ ಒಂದು ಸಹೋದರ ಅಂತ ಹೇಳಿದ್ರು ತಪ್ಪಾಗಲ್ಲ, ನಮ್ಮ ವೀರಕಪುತ್ರ ಶ್ರೀನಿವಾಸ್ ಸರ್. ಅವ್ರು ಶ್ರೀನಿವಾಸ್ ಸರ್ ಅಂದ್ರೇ ಅವ್ರ ಬಗ್ಗೆ ಮಾತಾಡಬೇಕೆ ನಾವು ಏನೇ ಹೇಳಿದ್ರು ಅದು ಎಂಬ್ರಾಸ್ ಅಂತ ಅನ್ನಿಸ್ಬಿಡುತ್ತೆ. ಆದರೆ ವಿಷ್ಣು ಸರ್ ಅವರ ಒಂದು ಕ್ವಾಲಿಟಿನ ಜೊತೆಗೆ ಅವ್ರದ್ದೇ ಆದಂಥ ಒಂದು ಸಿದ್ಧಾಂತಗಳನ್ನ ಇಟ್ಕೊಂಡು ಬದುಕ್ತಾ ಇರೋಂಥ ವ್ಯಕ್ತಿ. ಕಷ್ಟ ಅಂತ ಯಾರೇ ಹೋದ್ರೂ ಮೊದಲು ಕರಗಿ ಕೈ ನೀಡುವಂಥ ಒಂದು ಅದ್ಭುತವಾದ ಕೈ ಅವ್ರದ್ದು. ನಿಜವಾಗ್ಲೂ ಶ್ರೀನಿವಾಸ್ ಸರ್ ತುಂಬ ಒಳ್ಳೆ ಪ್ರಯತ್ನ ಹುಡುಗರುಗಳಿಗೆ ಮಾಡಿರೋದು, ಇಡೀ ಟೀಮ್ ಮಾಡಿರೋದು. ಎಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿದೆ. ಅಂದರೆ ಏನೋ ಒಂದು ಹುಡುಗರ ಕತೆ, ಆ ಒಂದು ವಿಷ್ಣು ಸರ್ ಫ್ಯಾನ್ಸು, ಏನೋ ಒಂದು ಕ್ಯೂರಿಯಾಸಿಟಿ ಇದೆ, ನನಗೆ ನೋಡಬೇಕು ಅನ್ನೋ ತವಕ ತುಂಬ ಇದೆ. ದಯವಿಟ್ಟು ಮಾಡೋದಾಗಲಿ ಸ್ನೇಹಿತರೆ, ನಿಜವಾಗ್ಲೂ ಒಳ್ಳೆ ಪ್ರಯತ್ನ. ಹೊಸ ತಂಡದ್ದು, ನಮ್ಮ ಕನ್ನಡ ಮಾಣಿಕ್ಯ ತಂಡದ್ದು, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ನಮ್ಮ ಕಾಂತರಾಜು ಅವ್ರಿಗೆ, ಡೈರೆಕ್ಟರ್ ವಿಜಯ್ ಕಿತ್ತೂರ್ ಅವ್ರಿಗೆ, ನಮ್ಮ ರಾಜು ಅವ್ರಿಗೆ, ಗೋವಿಂದು ಅವ್ರಿಗೆ, ಇವ್ರು ಆ್ಯಕ್ಟ್ ಮಾಡಿದ್ದಾರೆ, ಇವ್ರಿಗೆ ಇನ್ನೊಬ್ರು ವಿನೋದ್ ಅಂತ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ, ಅವ್ರಿಗೆ ಪ್ರತಿಯೊಬ್ಬರಿಗೂ, ಇಡೀ ತಂಡಕ್ಕೆ, ಛಾಯಾಗ್ರಾಹಕರಿಗೆ, ಸಿಂಗರ್ಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ವೆಂಕಟವರೇ ಚೆನ್ನಾಗಿ ಮಾಡಿದ್ರ. ನೀವು ಗಡ್ಡ ಬಿಟ್ಕೊಂಡು ಸ್ವಲ್ಪ ಒಂದ್ಸತಿ ನಿಮ್ಮನ್ನ ನಂತರ ಅನ್ಕೊಂಡ್ಬಿಡ್ತಾರೆ, ಒಂದ್ಸತಿ ನಾನು ಹಂಗೆ ಒಂದ್ಸತಿ ಜಾಸ್ತಿ ಗಡ್ಡ ಬಿಟ್ಟಾಗ. ಏನಿವೆ ಚೆನ್ನಾಗಿತ್ತು ವೆಂಕಟ್ ಅವರೇ. ಆಲ್ ದಿ ಬೆಸ್ಟ್ ಸರ್, ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ ಕಾಂತರಾಜ್ ಅವರು, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್.